ಬ್ರೈಟನಿಂಗ್ ಮತ್ತು ಸನ್ ಟ್ಯಾನ್ ರಿಮೂವ್ ಆಗೋಕ್ಕೆ ನಾನಿಲ್ಲಿ ನಿಮಗೊಂದು ಅದ್ಭುತವಾದ ಒಂದು ಪ್ಯಾಕ್ ಹೇಳ್ಕೊಡ್ತೀನಿ. 100% ವರ್ಕೌಟ್ ಆಗುವ ಒಂದು ಪ್ಯಾಕ್ ಆಗಿದೆ ಇದು. ಇದಕ್ಕೆ ಬೇಕಾಗಿರುವ ಮೈನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ ಕೋಕೋನಟ್ ಆಯಿಲ್ ಮತ್ತು ಹೆಸರುಬೇಳೆ ಪೌಡರ್ ಆ್ಯಂಡ್ ಆರೆಂಜ್ ಜ್ಯೂಸ್. ಈ ಮೂರು ವಸ್ತುಗಳಿಂದ ಯಾವ ಥರ ಒಂದು ಅದ್ಭುತವಾದ ಸ್ಕಿನ್ ಬ್ರೈಟನಿಂಗ್ ಮತ್ತು ಸನ್ ಟ್ಯಾನ್ ರಿಮೂವ್ ಆಗುವ ಒಂದು ಪ್ಯಾಕ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ಈ ಥರ ನಾವು ಆರೆಂಜ್ ಜ್ಯೂಸ್ ತೆಗಿಬೇಕು. ಆರೆಂಜ್ ಜ್ಯೂಸ್ ಈ ಥರ ಫಿಲ್ಟರ್ ಮಾಡಿ ತೆಗಿಬೇಕು. ಆರೆಂಜ್ ಜ್ಯೂಸ್ನಲ್ಲಿ ನಮಗೆ ತುಂಬಾ ಗುಣಗಳು ಅಡಗಿದೆ. ಅದರಲ್ಲಿ ಮೇಯ್ನಾಗಿ ಹೇಳೋದಾದರೆ ಸ್ಕಿನ್ ಬ್ರೈಟನ್ ಆ್ಯಂಡ್ ನಮ್ಮ ಸ್ಕಿನ್ ಕ್ಲಿಯರ್ ಮಾಡೋಕ್ಕೆ ಇದೊಂದು ಆರೆಂಜ್ ಜ್ಯೂಸ್ ಒಂದು ಸೂಪರ್ ಆಗಿರೋ ಒಂದು ರೆಮಿಡಿ. ಓಕೆ, ಮತ್ತು ಸ್ಕಿನ್ನಲ್ಲಿರೋ ಪಿಗ್ಮೆಂಟೇಷನ್ಸ್ ರಿಮೂವ್ ಆಗುತ್ತೆ. ಆ ಥರ ಆರೆಂಜ್ ಜ್ಯೂಸಲ್ಲಿ ತುಂಬಾ ಗುಣಗಳು ಅಡಗಿದೆ. ಅದಕ್ಕೆ ನಾವು ಈ ಒಂದು ಪ್ಯಾಕಲ್ಲಿ ಆರೆಂಜ್ ಜ್ಯೂಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಎಲ್ಲ ಸ್ಕಿನ್ ಟೈಪ್ ಅವರಿಗೆ ಈ ಒಂದು ಆರೆಂಜ್ ಜ್ಯೂಸ್ ಮ್ಯಾಚ್ ಆಗುತ್ತೆ. ಆರೆಂಜ್ ಜ್ಯೂಸ್ ನಾ ಹೇಳಿರುವ ಈ 3 ಪ್ರಾಡಕ್ಟ್ ಕೂಡ ಯಾರೂ ಸಹ ಸ್ಕಿಪ್ ಮಾಡದೇ ಈ ಒಂದು ಪ್ಯಾಕ್ ಪ್ರಿಪೇರ್ ಮಾಡಿ. ಆವಾಗಲೇ ಈ ಪ್ಯಾಕ್ದು ಗುಣಗಳು ನಿಮಗೆ ಸಿಗುತ್ತೆ. ಈ ಪ್ಯಾಕ್ ಯೂಸ್ ಮಾಡೋದರಿಂದ ನಿಮಗೆ ಸಾಫ್ಟ್ ಸ್ಕಿನ್ ಸಿಗುತ್ತೆ, ಟ್ಯಾನ್ ರಿಮೂವ್ ಆಗುತ್ತೆ, ಬ್ಲ್ಯಾಕ್ ಮಾರ್ಕ್ ಎಲ್ಲ ರಿಮೂವ್ ಆಗುತ್ತೆ. ನೀವು ಒಂದಿನ ಟ್ರೈ ಮಾಡಿ ನೋಡಿ, ಅಷ್ಟೊಂದು ಚೇಂಜಸ್ ಕಾಣ್ತದೆ. ಮತ್ತು ಒಂದು 7 ಡೇಸ್ ನೀವು ಮಸ್ಟಾಗಿದ್ದು ಟ್ರೈ ಮಾಡಬೇಕು. ಇದು ಹಾಕಬೇಕು, ಈ ಒಂದು ರೆಮಿಡಿ ನಿಮ್ಮ ಫೇಸ್ಗೆ ಹಾಕಬೇಕು. ಓಕೆ, ನೆಕ್ಸ್ಟ್ ನಾವು ಕೋಕೋನಟ್ ಆಯಿಲ್ ಇದಕ್ಕೆ ಮಿಕ್ಸ್ ಮಾಡಬೇಕು. ಕೋಕೋನಟ್ ಆಯಿಲ್ ಅಂತ ಹೇಳಿದ್ರೆ ನೀವು ವರ್ಜಿನ್ ಕೋಕೋನಟ್ ಆಯಿಲೇ ತೆಗಿಯೋಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಿ. ಯಾಕೆ ಅಂತ ಹೇಳಿದ್ರೆ ವರ್ಜಿನ್ ಕೋಕೋನಟ್ ಆಯಿಲಲ್ಲಿ ನಮ್ಮ ಸ್ಕಿನ್ನ ಬ್ರೈಟನ್ ಮಾಡೋಕ್ಕೆ ಮತ್ತು ಸ್ಕಿನ್ ಮಸಾಜ್ ಮಾಡೋದು ಒಂದು ಸೂಪರ್ ಆಗಿರುವ ರೆಮಿಡಿ ಆಗಿದೆ. ಸೊ ನೀವು ಕೋಕೋನಟ್ ಆಯಿಲ್ ಅಂಗಡಿಯಿಂದ ಈಸ್ಬಿಟ್ಟು ಯಾವತ್ತೂ ಈ ಪ್ಯಾಕ್ ಮಾಡಬೇಡಿ, ಇದ್ರದ್ದು ಗುಣಗಳು ಸಿಗೋಲ್ಲ. ವರ್ಜಿನ್ ಕೋಕೋನಟ್ ಆಯಿಲ್ ಒರಿಜಿನಲ್ ಆಯಿಲ್ನೇ ತಗೊಳ್ಳಿ. ಓಕೆ, ನಾನಿವಾಗ ಕೇರಳದಲ್ಲಿ ಇರೋ ಕಾರಣ ನನಗೆ ಒರಿಜಿನಲ್ ಆಯಿಲ್ ಸಿಗುತ್ತದೆ. ಸೊ ಅದಕ್ಕೋಸ್ಕರ ನಾನು ಇದು ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ನಾವು ಹೆಸರುಬೇಳೆ ಪೌಡ್ರ್ ಆ್ಯಡ್ ಮಾಡಬೇಕು. ಕೋಕೋನಟ್ ಆಯಿಲಿ ಸ್ಕಿನ್ ಇರೋರು 1 to 2 ಡ್ರಾಪ್ಸ್ ಹಾಕಿ, ಡ್ರೈ ಸ್ಕಿನ್ ಅವರು 3 to 4 ಡ್ರಾಪ್ಸ್ ಹಾಕಬೇಕು ಇದರಲ್ಲಿ. ಓಕೆ, ನೆಕ್ಸ್ಟ್ ನಾವು ಹೆಸರುಬೇಳೆ ಪೌಡರ್ ಹಾಕಿ ಮಿಕ್ಸ್ ಮಾಡಬೇಕು. ಹೆಸರುಬೇಳೆ ಪೌಡ್ರ್ ಯಾಕೆ ಇದರಲ್ಲಿ ಹಾಕೋದು ಅಂತ ಹೇಳಿದರೆ ಹೆಸರುಬೇಳೆ ಪೌಡ್ರಲ್ಲಿ ನಮಗೆ ತುಂಬಾ ಗುಣಗಳು ಅಡಗಿದೆ. ನಮ್ಮ ಸ್ಕಿನ್ಗೆ ಮಾತ್ರ ಅಲ್ಲ, ನಮಗೆ ಹೆಲ್ತಿಗೂ ಕೂಡ ತುಂಬಾ ಎಫೆಕ್ಟಿವ್ ಆಗಿರೋ ಒಂದು ಸೂಪರ್ ಆಗಿರುವ ಒಂದು ರೆಮಿಡಿ ಆಗಿದೆ ಹೆಸರುಬೇಳೆ. ಸೊ ಹೆಸರುಬೇಳೆ ಸ್ಕಿಪ್ ಮಾಡಬೇಡಿ. ಹೆಸರುಬೇಳೆನೇ ನಮ್ಮ ಈ ಒಂದು ಪ್ಯಾಕ್ದು ಮೇಯ್ನ್ ಪ್ರಾಡಕ್ಟ್ ಆಗಿದೆ. ಓಕೆ, ಈ ಥರ ಚೆಂದ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ನೈಟ್ ಇಲ್ಲ, ನಿಮಗೆ ಯಾವ ಟೈಮಲ್ಲೂ ನಿಮಗೆ ಇದು ಯೂಸ್ ಮಾಡ್ಬೋದು. ಇದು ಒಂದು ಯೂಸಲ್ಲಿ ನಿಮಗೆ ನಿಮ್ಮ ಸ್ಕಿನ್ ಬ್ರೈಟ್ ಆಗೋದು ಕಾಣಿಸ್ತದೆ. ಮತ್ತು ಸನ್ ಟ್ಯಾನ್ ರಿಮೂವ್ ಆಗೋದು ಒಂದು ದಿನದಲ್ಲಿ ನಿಮಗೆ ನೋಡ್ಬೋದು. ನೀವು ತುಂಬ ಮಕ್ಕಳು ಕಾಲೇಜಿಗೆ, ಸ್ಕೂಲ್ಗೆ ಮತ್ತು ಆಫೀಸ್ಗೆಲ್ಲ ಹೋಗೋರು ತುಂಬ ಜನರಿದ್ದಾರೆ. ಅವರೆಲ್ಲ ಈ ಪ್ಯಾಕ್ ಖಂಡಿತವಾಗಿಯೂ ಟ್ರೈ ಮಾಡಬೇಕು. ಈ ಪ್ಯಾಕ್ ಟ್ರೈ ಮಾಡಿಬಿಟ್ಟು ಆ ಫೀಡ್ಬ್ಯಾಕ್ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಖಂಡಿತವಾಗ್ಲೂ ಆಗಬೇಕು. ಮತ್ತು ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಮಾಡೋದು ನೋಡೋರು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಂತಹ ಒಳ್ಳೆ ವೀಡಿಯೋಗಳು ಮುಂದಕ್ಕೆ ಹಾಕ್ತಾ ಹೋಗ್ತೀನಿ. ಸಬ್ಸ್ಕ್ರೈಬ್ ಮಾಡಿ ನಾನು ಸಪೋರ್ಟ್ ಮಾಡಿ. ಓಕೆ ಗಾಯ್ಸ್, ಈ ಒಂದು ಪ್ಯಾಕ್ ಯಾವ ಥರ ಸೈಡ್ ಎಫೆಕ್ಟು ಕೊಡೋದಿಲ್ಲ. ತುಂಬ ಜನರಿಗೆ ಒಂದು ಡೌಟ್ ಇರ್ತದೆ, ಕೋಕೋನಟ್ ಆಯಿಲ್ ಮಿಕ್ಸ್ ಮಾಡಿದ್ದೀರಲ್ವ ನಮ್ಮ ಸ್ಕಿನ್ನಲ್ಲಿ ಪಿಂಪಲ್ ಬರುತ್ತೆ ಅಂತ. ಆ ಥರ ಯಾವ ಒಂದು ಇದು ಕೂಡ ಇಲ್ಲ, ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ನೀವು ಧೈರ್ಯವಾಗಿದ್ದು ಯೂಸ್ ಮಾಡಿ. ನಾನು ಈ ವಿಡಿಯೋ ತೆಗೆದಿಟ್ಬಿಟ್ಟು 1 ವೀಕ್ ಆದಮೇಲೆ ನಾನು ಇದು ಅಪ್ಲೋಡ್ ಮಾಡೋದು. ನನಗೆ ರಿಸಲ್ಟ್ ಬಂದಿರೋದ್ರಿಂದ ನಾನು ನಿಮಗೆ ಇದು ಶೇರ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ನಾನು 101% ಹೇಳ್ತೀನಿ, ಇದು ಸನ್ ಟ್ಯಾನ್ ರಿಮೂವ್ ಆಗಿ ಒಂದು ಸೂಪರ್ ಆಗಿರೋ ಫೇಸ್ ಪ್ಯಾಕ್ ಆಗಿದೆ. ಟ್ರೈ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದು ನೋಡೋರು ತುಂಬ ಜನ ಇದ್ದಾರೆ. ನಮ್ಮ ಚಾನಲ್ ಸ್ಟಾರ್ಟ್ ಮಾಡಿಬಿಟ್ಟು ಅಷ್ಟೊಂದು ದಿನಗಳಾಗಿಲ್ಲ. ಸೊ ನನ್ನ ಸಪೋರ್ಟ್ ಮಾಡಿ. ಇಂತಹ ಒಳ್ಳೆಯ ಯೂಸ್ಫುಲ್ ವೀಡಿಯೋಸ್ ಮಾತ್ರ ನಮ್ಮ ಚಾನಲಲ್ಲಿ ಹಾಕ್ತೀನಿ. ಮತ್ತು ಈ ಒಂದು DIY ಬ್ಯೂಟಿ ಪ್ರಾಡಕ್ಟ್ದು ವೀಡಿಯೋ ಈ ಒಂದು ವೀಡಿಯೋದಲ್ಲಿ ನಾನು ಸ್ಟಾಪ್ ಮಾಡ್ತೀನಿ. ಯಾಕೆ ಅಂತ ಹೇಳಿದರೆ ನಮ್ಮ ಈ ಒಂದು ಚಾನಲ್ ಫಸ್ಟ್ ಸ್ಟಾರ್ಟ್ ಮಾಡಿ ಅಷ್ಟೊಂದು ದಿನಗಳು ಆಗಿಲ್ಲ. ನಾವು ಮಿಕ್ಸ್ ಆಗಿ ವೀಡಿಯೋಸ್ ಮಾಡಿದರೆ ನಮ್ಮ ಆಡಿಯನ್ಸ್ಗೆ ಅದು ಕನ್ಫ್ಯೂಷನ್ ಆಗೋಕ್ಕೆ ಸಾಧ್ಯತೆ ಇದೆ. ಸೊ ನಾವು RSS ಮುಂದಕ್ಕೆ ತಗೊಂಡು ಹೋಗುವ. ಮತ್ತು ವೀಕ್ಲಿ ಒಂದ್ಸಲ ಈ ಥರ ಬ್ಯೂಟಿ ಪ್ರಾಡಕ್ಟ್ ಬ್ಯೂಟಿ ಪ್ಯಾಕ್, ಆ ಥರ DIY ಬ್ಯೂಟಿ ಟಿಪ್ಸ್ ಹಾಕ್ತೀನಿ. ಓಕೆ,
ಇಲ್ಲ ನಿಮಗೆ ಇದು ಫುಲ್ ಮಿಕ್ಸ್ ಮಾಡಿದರೆ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರೆ ನಾನು ಮಿಕ್ಸ್ ವೀಡಿಯೋಸ್ ಹಾಕ್ತೀನಿ. ನಾನು ನಿಮ್ಮ ಜೊತೆ ಹೇಳ್ತೀನಿ, ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆ ಥರ ವೀಡಿಯೋಸೇ ನಮಗೆ ಮುಂದಕ್ಕೆ ಮಾಡುವ. ಇವಾಗ ನಮ್ಮ ಫೇಸ್ ಪ್ಯಾಕ್ ಯೂಸ್ ಮಾಡಿಬಿಟ್ಟು ನಮಗೆ ಬಂದಿರುವ ಚೇಂಜಸ್ನ ಕೈಯಲ್ಲಿ ತೋರಿಸ್ತಾ ಇದ್ದೀನಿ. ಮುಖದಲ್ಲಿ ತೋರಿಸಿದ್ರೆ ನಮಗೆ ಚೇಂಜಸ್ ತುಂಬಾ ಕ್ಲಿಯರಾಗಿ ಗೊತ್ತಾಗ್ತದೆ, ಆದರೆ ಕೈಯಲ್ಲಿ ತೋರಿಸಿದ್ರೆ ಅಷ್ಟೊಂದು ಗೊತ್ತಾಗಲ್ಲ. ಬಟ್ ನನಗೆ ಫೇಸ್ ತೋರಿಸಿದ್ರೆ ಸ್ವಲ್ಪ ಇಶ್ಯೂಸ್ ಇದೆ, ಅದಕ್ಕೋಸ್ಕರ ನಾನು ಕೈಯಲ್ಲಿ ಡಿಫ್ರೆನ್ಸ್ ತೋರಿಸ್ತಾ ಇದ್ದೀನಿ. ನಿಮಗೆ ಖಂಡಿತವಾಗಿ ಒಂದು ಪ್ಯಾಕ್ ಯೂಸ್ ಮಾಡಿದರೆ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ. ಸೊ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.